ನಮಸ್ತೆ ಎಲ್ಲರಿಗೂ, ನಮ್ಮ ಅಟಿಲ್ ಚಾನಲ್ಗೆ ಸ್ವಾಗತ. ಈಗ ಅತಿ ಸುಲಭದಲ್ಲಿ ಮಾಡುವ ಅರಿವೆ ಸೊಪ್ಪಿನ ಪಲ್ಯ. ಈರುಳ್ಳಿ, ಒಂದು ಟೊಮೆಟೊ, ಒಂದು ಕಟ್ಟು ಅರಿವೆ ಸೊಪ್ಪು, ಒಂದು ಈರುಳ್ಳಿಯನ್ನು ಸಣ್ಣಗೆ ಕೊಚ್ಚಬೇಕು. ಒಂದು ಟೊಮೆಟೊವನ್ನು ಸಣ್ಣಗೆ ಕೊಚ್ಚಬೇಕು. ಈಗ ಅರಿವೆ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಇಡಬೇಕು. ಕೊಚ್ಚಿದ ಈರುಳ್ಳಿ, ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸಾಸಿವೆ, ಟೊಮೆಟೊ, ತೆಂಗಿನ ತುರಿ, ಮೆಣಸಿನ ಹುಡಿ, ಸ್ವಲ್ಪ ಎಣ್ಣೆ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಹಾಕಬೇಕು. ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ, ಅದು ಹುರಿದಾದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಈಗ ಮಗುಚಬೇಕು. ಮಗುಚಿ ಆದ ಮೇಲೆ ಕೊಚ್ಚಿದ ಈರುಳ್ಳಿಯನ್ನು ಹಾಕಬೇಕು. ಕೊಚ್ಚಿದ ಈರುಳ್ಳಿಯನ್ನು ಹಾಕಿ ಅದು ನಸು ಕಂದು ಬರೋವರೆಗೆ ಮಗುಚ್ತಾ ಇರಬೇಕು. ನಸು ಕಂದು ಬಣ್ಣ ಬಂದ ಮೇಲೆ ಟೊಮೆಟೊವನ್ನು ಹಾಕಬೇಕು. ಟೊಮೆಟೊವನ್ನು ಸ್ವಲ್ಪ ಬಾಡಿಸಬೇಕು. ಟೊಮೆಟೊವನ್ನು ಸ್ವಲ್ಪ ಬಾಡಿಸಿ ಅರಿವೆ ಸೊಪ್ಪನ್ನು ಹಾಕಬೇಕು. ಅರಿವೆ ಸೊಪ್ಪನ್ನು ಹಾಕಬೇಕು. ಅರಿವೆ ಸೊಪ್ಪು ನೋಡುವಾಗ ತುಂಬ ಕಾಣುತ್ತೆ. ಮುಚ್ಚಿಡಬೇಕು. ಆಮೇಲೆ 5 ನಿಮಿಷದ ನಂತರ ತೆಗಿಬೇಕು ಅದನ್ನು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿಗೆ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಈಗ 5 ನಿಮಿಷದ ನಂತರ ಸೊಪ್ಪು ನೋಡಿದ್ದು ಆಗ ತುಂಬ ಇತ್ತು, ಈಗ ಸ್ವಲ್ಪ ಆಗಿದೆ. ಅದನ್ನು ಮಗುಚಬೇಕು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಗ್ತಾ ಇರಬೇಕು ಸ್ವಲ್ಪ ಹೊತ್ತು. 2 ನಿಮಿಷ ಮಗುಚ್ತಾನೇ ಇರಬೇಕು. ಆಮೇಲೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಬೇಯಿಸಲು ಬಿಡಬೇಕು. ಸರಿಯಾಗಿ ಮಗುಚುತ್ತಾ ಇರಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸಬೇಕು. ಈಗ ರೆಡಿಯಾದ ಪಲ್ಯ ರೆಡಿ ಆಗ್ತದೆ. ಅರಿವೆ ಸೊಪ್ಪಿನ ಪಲ್ಯ ಈಗ ರೆಡಿ ಆಗ್ತಾ ಉಂಟು ನೋಡಿ. ಟೇಸ್ಟಿ ಅರಿವೆ ಸೊಪ್ಪಿನ ಪಲ್ಯ.